ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನು ಮೌನಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ. ಈಗ ವ್ಲಾಗ್ ಒಳಗಡೆ ಹೋಗೋಣ. ಮಂಗಳವಾರದ್ದು ವ್ಲಾಗ್ ಇದು. ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡ್ಕೊಬಂದು ಇನ್ನು ಮಾಡ್ಕೊಬಂದ ತಕ್ಷಣ ನೆನಪಾಯಿತು ಗಿಡಗಳಿಗೆ ನೀರು ಹಾಕ್ಬಿಡ್ಬೇಕು ಅಂತ. ಮೇಲೆಗೆ ಅಂದರೆ ಟೋನಿ ಬ್ರೂನನ್ನು ಕರ್ಕೊಂಡು ಹೋದಾಗ ಮೇಲೆ ಗಿಡಗಳಿಗಿರೋ ಅಂದರೆ ಒಂದೆರಡು ಗಿಡಗಳಿದೆ ಅಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಬಂದುಬಿಡ್ತೀನಿ. ಇಲ್ಲ ಆದರೆ ಮರ್ತೋಗ್ಬಿಡ್ತೀನಿ. ಅದಕ್ಕೆ ಸರಿ ಈಗ ಸ್ನಾನ ಮಾಡ್ಕೊಬಂದ ತಕ್ಷಣ ಈ ಟೈಮಲ್ಲಿ ನೆನಪಿರುತ್ತೆ ನೀರು ಹಾಕ್ಬಿಡ್ಬೋದು, ಆಮೇಲೆ ಅಂತಂದರೆ ಮರ್ತೋಗ್ತೀನಿ. ಅದಕ್ಕೆ ಕಿಚನ್ ಒಳಗಡೆ ಶಿಂಕಿಂದ ತೊಗೊಂಬಂದು ನೀರು ಹಾಕ್ಬಿಡ್ತೀನಿ. ಇಲ್ಲೇನು ತೋರಿಸ್ತಿದ್ದೀನಿ ಅಂದರೆ ಅಮ್ಮ ತೊಗೊಂಬಂದಿರೋ ಹೂವು ಇದು. ಮನೆ ಕ್ಲೀನ್ ಮಾಡಬೇಕಾದ್ರೆ ಅಮ್ಮ ಬಂದಿದ್ರಲ್ವ, ಅವಾಗ ಹೂವು ಅಲ್ಲೇ ಕಟ್ಟಿ ತಗೊಂಬಂದಿದ್ರು. ಅಂದರೆ ಅಮ್ಮ ಅವರು ಆಲ್ರೆಡಿ ಹೂವು ಕಟ್ತಿರ್ತಾರೆ ಅಂತ ಹೇಳಿದ್ನಲ್ವ, ಕಟ್ಟಿ ತೊಗೊಂಬಂದಿದ್ರು. ಸುಮಾರು ಒಂದು ವಾರ ಹಾಕಿದೆಯೇನೋ. ಇವಾಗೂ ನೋಡಿ ಹೂವು ಎಷ್ಟು ಫ್ರೆಶ್ ಆಗಿದೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅದು ಬಿಟ್ಟರೆ ಹೂವು ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇವತ್ತು ಹೂವನ್ನು ತೊಗೊಳಕ್ಕೆ ಹೋಗಿಲ್ಲ, ಆ ಹೂವದಲ್ಲೇ ಪೂಜೆ ಮಾಡೋಣ ಅಂತ ಹೇಳಿ ಇಟ್ಟಿದ್ದೆ. ಇನ್ನು ತರಕಾರಿ ಬಂದಿದ್ರು ಅಂತ ಮನೆ ಹತ್ರ ತರಕಾರಿ ತೊಗೊಂಡಿದ್ದೆ. ಈ ಮುಲ್ಲಂಗಿ ಬೀನ್ಸು ಹಾಕಿ ಸಾರು ಮಾಡ್ತಾಯಿದ್ದೀನಿ. ಏನೇನು ಬೇಕೋ ಅದು ಹಸಿಮೆಣ್ಸಿನ್ಕಾಯಿ ಮೊನ್ನೆನೇ ಹೇಳಿದ್ನಲ್ವ, ಬೇಕು ಅಂದವಾಗ ಹಸಿಮೆಣ್ಸಿನ್ಕಾಯಿ ಇರೋದಿಲ್ಲ. ತಗೊಂಡು 3 days ಏನೋ ಆಗಿದೆ, ಇನ್ನೂ ಯೂಸ್ ಮಾಡಲಿಲ್ಲ. ಅಂದರೆ ಇದು 3 days ಬ್ಯಾಕ್ದು ವಿಡಿಯೋ. ನನಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ವಾಯ್ಸು ಕ್ಲಾರಿಟಿಯಾಗಿ ಬರ್ತಾ ಇಲ್ಲ. ನೀರು ಚೇಂಜ್ ಆಗಿರೋದಕ್ಕೋ ಇಲ್ಲ ಡಸ್ಟ್ ಅಲರ್ಜಿನೋ ಏನೋ ಆಗಿ ಫೀವರ್ ಏನೂ ಇಲ್ಲ, ಬಟ್ ಸ್ವಲ್ಪ ಕೋಲ್ಡಿಂದ ವಾಯ್ಸ್ ಫುಲ್ಲು ಚೇಂಜ್ ಆಗೋಗಿರೋದ್ರಿಂದ ನಾನು ವಿಡಿಯೋ ಶೂಟ್ ಮಾಡಿ ಇಟ್ಟಿದ್ದೆ, ಎಡಿಟಿಂಗ್ ಸಮೇತ ಮಾಡಿದ್ದೆ. ಈ ವಾಯ್ಸಿಂದ ಏನು ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಇವಾಗೂ ಅಷ್ಟೇ ಒಂದು ಸ್ವಲ್ಪ ಚೇಂಜಸ್ ಇದೆ ವಾಯ್ಸಲ್ಲಿ. ಬಟ್ ಇನ್ನು ಈಗಲೇ 3-4 days ಆಗೋಗ್ಬಿಡ್ತು. ದಿನ ಇಡಬೇಕು ಅಂತ ಅಂದ್ಕೊಳ್ಳೋದು, ಇದು ಹೀಗೆ ಡಿಲೇ ಆಗ್ತಾನೆ ಇದೆ ಅಂತ ಹೇಳಿಬಿಟ್ಟು ಇವತ್ತು ಹಾಗೆ ವಾಯ್ಸಲ್ಲೇ ಕೊಡ್ತಾ ಇದ್ದೀನಿ. ಅದಕ್ಕೆ ಇನ್ನು ತರಕಾರಿ ತಗೊಂಡಿದ್ದನ್ನ ತರಕಾರಿ ಸಾರು ಮಾಡಿ ಇಟ್ಬಿಟ್ಟೆ. ಸಾರು ಮಾಡಿ ಅನ್ನ ಮಾಡಿ ಇಟ್ಟಿದ್ದೆ ಆದಮೇಲೆ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋದು. ಫ್ರೆಶ್ ಆಗಿದ್ದೆ ಬೆಳಗ್ಗಿನ ಅಂತ ಹೇಳಿದ್ನಲ್ವ, ಇನ್ನು ಪೂಜೆ ಮಾಡಬೇಕು ಅಂತ ಹೋಗಿ ಸ್ಯಾರಿ ಉಟ್ಕೊಂಡು ಬಂದುಬಿಟ್ಟೆ. ಕೆಲಸ ಎಲ್ಲ ಆದಮೇಲೆ ಸ್ಯಾರಿ ಉಟ್ಕೊಳ್ಳೋಣ ಪೂಜೆ ಟೈಮ್ಗೆ ಅಂತ ಅಂದ್ಕೊಂಡಿದ್ದು. ಬಟ್ ನೈಟಿಯಲ್ಲಿದ್ದೆ, ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ರೆ ನಾನು ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿಬಿಟ್ಟು ನಾನು ಪೂಜೆ ಟೈಮ್ಗೆ ಸ್ಯಾರಿ ಉಟ್ಕೊತಿದ್ದೆ. ಆದರೆ ನೈಟಿ ಹಾಕ್ಕೊಂಡಿದ್ದೆ, ಮತ್ತೆ ಡ್ರೆಸ್ ಚೇಂಜ್ ಮಾಡು, ಮತ್ತೆ ಆಮೇಲೆ ಡ್ರೆಸ್ ಹಾಕ್ಕೊಂಡು ಮತ್ತೆ ಸ್ಯಾರಿ ಉಟ್ಕೋಬೇಕು ಅಂತ ಹೇಳಿಬಿಟ್ಟು ಒಂದೇ ಸಲಿನೇ ಸ್ಯಾರಿ ಉಟ್ಕೊಬಂದು ಕೆಲಸ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸ್ಯಾರಿಯಲ್ಲಿ ನೀಟಾಗಿ ಕೆಲಸಗಳು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮನೆ ಕೆಲಸಗಳು. ಸೊ ಅದರಿಂದ ಏನು ಅಂದರೆ ಡ್ರೆಸ್ ಹಾಕ್ಕೊಂಡು ಕೆಲಸ ಎಲ್ಲ ಮಾಡ್ಕೊತೀನಿ, ಆಮೇಲೆ ಪೂಜೆ ಟೈಮ್ಗೆ ಸ್ಯಾರಿ ಉಟ್ಕೊಂಬರ್ತೀನಿ. ಈಗ ಬಂದು ಇನ್ನು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನು ಒರೆಸ್ಕೊಂಬಂದ್ಬಿಡ್ಬೇಕು. ಯಾವಾಗೂ ಈ ಕೆಲಸ ಕಂಪಲ್ಸರಿ ಇರುತ್ತೆ ದಿನಾನು. ಈ ಟೋನಿ ಬ್ರೂನೋಗೇನು ಕೂದಲು ಉದ್ರೋದಿಲ್ಲ. ಟೋನಿಗೆ ಉದ್ರೋದ್ರಿಂದ ಏನು ಅಂತಂದರೆ ಒಂದೊಂದ್ಸಲಿ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡ್ತಿರ್ತೀರಿ. ಸೊ ಅದರಿಂದ ಏನು ಅಂದರೆ ದಿನ ಮನೆ ಒರೆಸೋದಿರುತ್ತೆ. ಕೆಲಸ ಮಾಡಿದ್ದು ಸಂಜೆಗೆಲ್ಲ ಮತ್ತೆ ಗಲೀಜಾಗು, ಮತ್ತೆ ಬೆಳಗ್ಗೆ ಗೆದ್ದೋಳು ಮಾಮೂಲಿ ಕೆಲಸಗಳು ಮಾಡೋದು ಇದೇ ಆಗ್ತಿದೆ ಈ ನಡುವೆ. ನನಗಂತೂ ಕೋಲ್ಡ್ ಅಂತೂ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ. ಪಾತ್ರೆ ತೊಳಿ, ಮನೆ ಗುಡಿಸು, ಮನೆ ಒರೆಸು, ಹೊರಗಡೆ ತೊಳಿ, ರಂಗೋಲಿ ಹಾಕು, ಟೋನಿಗೆ ತಿನ್ನಿಸ್ಬೇಕು, ಬ್ರೂನೋಗೆ ತಿನ್ನಿಸ್ಬೇಕು, ಅಡುಗೆ ಮಾಡಬೇಕು, ಟಿಫನ್ನು, ರಾತ್ರಿ ಊಟ, ಇದೇ ಸರಿ ಹೋಗ್ತಾ ಇದೆ. ಪುಣ್ಯಕ್ಕೆ ಹೆಂಗೋ ಕೈಯಲ್ಲಿ ಒಗೆಯೋ ಕೆಲಸ ಇಲ್ದಿರ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಒಂದು ಕೆಲಸ ನನಗೆ ಸ್ವಲ್ಪ ಈಸಿ ಆಯಿತು. ಇನ್ನು ಬಟ್ಟೆಗೂ ಕೈಯಲ್ಲೇ ಒಗೆಯೋದು ಇದ್ದಿದ್ರೆ ಇನ್ನು ಸಂಜೆ ಆಗೋಗ್ಬಿಡ್ತಾ ಇತ್ತೇನೋ. ಕೆಲಸಗಳೆಲ್ಲ ಮಾಡೋದ್ರೊಳಗಡೆ ಅಷ್ಟೊಂದು ಕೆಲಸ ಇರುತ್ತೆ ಮನೆಯಲ್ಲಿ. ಸಾಲದಿದ್ದಕ್ಕೆ ಅವಾಗವಾಗ ಹೆಲ್ತ್ ಇಶ್ಯೂಸು ಬೇರೆ, ಹೆಂಗಿದ್ರೂ ಮಾಡಲೇಬೇಕು. ಟೈಮ್ಗೆ ಊಟ ನಮ್ಮ ಮನೆಯವ್ರಿಗೆ ಅಂದರೆ ಮನೆಯಲ್ಲಿ ಇರೋರ್ಗಂತಲೇ ಅಲ್ಲ, ನನಗೆ ಸಮೇತ ಅದು ಅಭ್ಯಾಸ ಆಗೋಗಿದೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಿಸಿಯಾಗಿ ಮಾಡ್ಕೊಂಡು ತಿಂದು ಅದು ಟೈಮ್ಗೆ ಹುಷಾರಿರಲಿ ಇಲ್ದಿರ ಹೋಗಲಿ ಎದ್ದು ಅಡುಗೆಗಳು ಮಾಡಲೇಬೇಕು. ಆಲ್ಮೋಸ್ಟ್ ಈ ನಡುವೆ ನಾನು ಬೆಳಗ್ಗೆ ಹೊತ್ತೆ ಸಾರು ಮಾಡಿ ಇಟ್ಬಿಡ್ತಾ ಇದ್ದೀನಿ. ಸ್ವಲ್ಪ ಈಸಿ ಅನಿಸುತ್ತೆ. ಮಧ್ಯಾಹ್ನಕ್ಕೆ ಬೇಕಂದರೆ ಅದಕ್ಕೆ ವೈಟ್ ರೈಸೋ ಮುದ್ದೆ ಇಲ್ಲಾಂದರೆ ಏನಾದರೂ ಪಲ್ಯನೋ ಚಟ್ನಿನೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಸರಿ ಹೋಗುತ್ತೆ ಅಂತ ಹೇಳಿ ಅಷ್ಟೇ. ಅದು ಟೈಮ್ ಇದ್ರೇ ಪೂಜೆ ಮಾಡಬೇಕು. ಸ್ವಲ್ಪ ಕೆಲಸಗಳೇನಾದರೂ ಜಾಸ್ತಿ ಇತ್ತು ಬೆಳಗ್ಗೆ ಹೊತ್ತು ಅಂದಾಗ ಸಾರು ಸಮೇತ ನಾನು ಮಧ್ಯಾಹ್ನದ ಹೊತ್ತೆ ಮಾಡಿಬಿಡ್ತಾ ಇದ್ದೀನಿ. ಏನಾದರೂ ಈ ಕೆಲಸ ಕಡಿಮೆ ಇತ್ತು ಅಂತಂದರೆ ಮಾತ್ರನೇ ನಾನು ಬೆಳಗ್ಗೆ ಹೊತ್ತೆ ಸಾರು ಮಾಡಿ ಇಟ್ಬಿಡ್ತಾ ಇದ್ದೀನಿ. ಇವತ್ತಾದರೆ ಹೆಸರುಕಾಳು ಜೊತೆಗೆ ಬೀನ್ಸು ಮತ್ತು ಮುಲ್ಲಂಗಿ ಹಾಕಿ ಮಾಡಿರೋದು ಸಖತ್ತಾಗಿದೆ ಸಾರು. ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಎಡಿಟ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೂ ನೋಡೋಣ, ಅದನ್ನು ನಾಳೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಶಾರ್ಟ್ಸ್ ಆಗಿರೋದ್ರಿಂದ ತುಂಬ ಈಸಿನೇ, ವಾಯ್ಸು ಸ್ವಲ್ಪ ಹೋಗಿರೋದ್ರಿಂದ ಏನು ಅಂತಂದರೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಿಲ್ಲ. ಒಂದು ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನೊಂದೇನು ಅಂತಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗಿ ಬರ್ತಿರಲ್ವ ನಾವು ಲೇಡೀಸು, ನಮಗಾದರೆ ಆ ಸಾರು ತುಂಬಾ ಈಸಿ ಅಂತ ಅನಿಸುತ್ತೆ. ಟೇಸ್ಟಿಯಾಗೂ ಇರುತ್ತೆ. ಬೇಗ ಒಂದೇ ಸಲಿನೇ ನಾವು ಕುಕ್ಕರಲ್ಲೆಲ್ಲ ಹಾಕಿ ಇಟ್ಬಿಡೋದ್ರಿಂದ ಏನು ಅಂದರೆ ನಮಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಒಂದು ಕಡೆ ಸಾರಿಗೆ ಇಟ್ಬಿಡ್ಬೋದು, ಒಂದು ಕಡೆಗೆ ಅನ್ನ ಮಾಡ್ಕೋಬೋದು.
ಮತ್ತು ಒಗ್ಗರಣೆಗೆ ಹಾಕ್ಕೊಳ್ಳೋ ಕೆಲಸನೂ ಇರೋದಿಲ್ಲ. ಏನ್ರಿ ಬರೀ ಸಾರು ಬಗ್ಗೆ ಹೇಳ್ತಾ ಇದ್ದೀರಾ, ಸಾರು ಮಾತ್ರ ಎಕ್ಸ್ಪ್ಲೇನು ಮಾಡಿಲ್ಲ, ತೋರಿಸು ಇಲ್ಲ ಅಂತ ನೀವು ಅಂದ್ಕೊಬೋದು. ಬಟ್ ಅದೇ ಹೇಳಿದ್ನಲ್ವ, ನಾನು ಅದು ಶಾರ್ಟ್ಸ್ಗೆ ವಿಡಿಯೋ ಶೂಟ್ ಮಾಡಿದ್ದೆ. ಸೊ ಅದರಿಂದ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ. ಬೇಕು ಅಂತಂದರೆ ಲಾಂಗ್ ವಿಡಿಯೋದಲ್ಲೂ ಯಾವಾಗಾದರೂ ಪೋಸ್ಟ್ ಮಾಡ್ತೀನಿ ಆ ಸಾರು. ಬಟ್ ಹೆಲ್ದಿನೂ ಟೇಸ್ಟಿಯಾಗೂ ಇರುತ್ತೆ ಅಂತ ಹೇಳ್ತಿದ್ದೆ ಅಷ್ಟೇ. ಹೆಂಗೋ ಈಗ ಎಲ್ಲ ಕೆಲಸನೂ ಮುಗೀತು. ಯಾಕಂದರೆ ಸ್ಯಾರಿಯಲ್ಲಿ ಕೆಲಸಗಳೆಲ್ಲ ಮಾಡ್ಕೋಬೇಕು. ಮೇಯ್ನ್ ಮನೆ ಒರೆಸಿ ಮನೆ ಗುಡಿಸೋದು ಅಂತಂದರೆ ಒಂದು ಸ್ವಲ್ಪ ಟಾಸ್ಗೆ ನಮಗೆ ಲೇಡೀಸ್ಗೆ. ಅಂದರೆ ನಮ್ಮ ಅಮ್ಮ ಅವರು ಎಲ್ಲನೂ ಆಲ್ಮೋಸ್ಟ್ ಎನಿ ಟೈಮ್ ಸ್ಯಾರಿ ಉಟ್ಕೊಳ್ಳೋದ್ರಿಂದ ಅವ್ರಿಗೆ ಈಸಿ ಅಂತ ಅನಿಸುತ್ತೆ. ನನಗೆ ಯಾವಾಗೋ ಒಂದ್ಸಲಿ ನಾನು ಉಟ್ಕೊಳ್ಳೋದ್ರಿಂದ ಏನು ಅಂತಂದರೆ ಡ್ರೆಸ್ಸಲ್ಲಾದರೆ ಕಂಫರ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಬರ್ತೀನಿ. ಸ್ಯಾರಿಯಲ್ಲಾದರೆ ಒಂದು ಸ್ವಲ್ಪ ಕಷ್ಟ. ಆದರೆ ಹೆಣ್ಮಕ್ಳು ಸ್ಯಾರಿ ಉಟ್ಕೊಂಡು ಮನೆಯಲ್ಲಿ ಓಡಾಡಿಕೊಂಡು ಕೈಯಲ್ಲಿ ಬಳೆಗಳು ಹಾಕ್ಕೊಂಡು ಆ ಬಳೆ ಸೌಂಡು, ಆ ಓಡಾಡೋದು ಗೆಜ್ಜೆ ಸೌಂಡು ಇದೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಇದು ಒಂದು ದೊಡ್ಡ ಕಳೆ ಫ್ರೆಂಡ್ಸ್. ಈ ಥರ ಇದ್ದರೆ ಪಾಸಿಟಿವ್ ವೈಬ್ಸು ಜಾಸ್ತಿ ಇರುತ್ತೆ. ಮೇಯ್ನು ಹೆಣ್ಮಕ್ಳು ಮನೆಯಲ್ಲಿ ನಕ್ಕೊಂಡು ಖುಷಿಯಾಗಿರಬೇಕು. ಎಲ್ಲರ ಮೈದಲ್ಲೂ ಕಷ್ಟಗಳಿದ್ದಿದೆ, ಎಲ್ಲ ಹೆಣ್ಮಕ್ಳಿಗೂ ಕೆಲಸಗಳು ಇದ್ದಿದೆ, ಅದು ಕಾಮನ್ನೇ. ಬಟ್ ಏನು ಮಾಡಿದ್ರು ನಕ್ಕೊಂಡು ಮಾಡಿದ್ದೀರಿ ಅಂತಂದರೆ ಅದು ಪಾಸಿಟಿವ್ ವೈಬ್ಸು ಜಾಸ್ತಿ ಇರುತ್ತಂತೆ ಮನೆಯಲ್ಲಿ. ಲಕ್ಷ್ಮಿ ಕಳೆನೂ ಎತ್ತಿ ಕಾಣ್ತಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಮ್ಮ ಮನೆಯವರು ಎಲ್ಲ ಅಂತಿರ್ತಾರೆ. ಜಾಸ್ತಿ ನಾನು ಕೋಪ ಮಾಡಿಕೊಂಡು ಮುಖ ಮುಗಿಸ್ಕೊಂಡು ಕುತ್ಕೊಂಡಿದ್ದೀನಿ ಅಂತಂದರೆ ಬೈತಾ ಇರ್ತಾರೆ, ಏನು ಹಂಗಿದ್ಯಾ ನೀನು ಹಂಗಿರೋದಕ್ಕೆ ಮನೆಯಲ್ಲಿ ಏನೋ ಒಂಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತಿರ್ತಾರೆ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇನ್ನು ಈ ಕಡೆ ಬಂದು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡ್ತಿದ್ದೆ. ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ನನಗಿಷ್ಟ, ಅದರಲ್ಲೂ ಈಸಿಯಾಗೂ ಆಗುತ್ತೆ. ಹೆಸರುಬೇಳೆ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಕೋಲ್ಡು ಈಗಲೇ ಆಗಿದೆ, ಇನ್ನೂ ತಂಪು ಕೊಟ್ಬಿಡುತ್ತೆ ಬಾಡಿಗೆ ಅಂತ ಹೇಳ್ಬಿಟ್ಟು ನಾನು ಜಾಮೂನ್ ಮಾಡ್ತಿದ್ದೆ. ಇದು ನನ್ನ ಮಗನ ಫೇವ್ರೇಟು. ಇನ್ನಿತ್ತು ಜಾಮೂನ್ ಪ್ಯಾಕೆಟು ಅಂತ ಹೇಳ್ಬಿಟ್ಟು, ಇದು ಏನು ಅಂದರೆ MTR ಅಂತ ಅನ್ಕೊತೀನಿ. ಬೈ 1 get 1 ಫ್ರೀ ಬರುತ್ತೆ. ಈ ಜಾಮೂನ್ ತಗೊಳ್ಳೋವಾಗ ಯಾವಾಗೂ ಇದನ್ನೇ ತಗೊಳ್ಳೋದು ನಾನು. ಅದು 2 ಸಲ ಯೂಸ್ ಆಗುತ್ತೆ ತಗೊಂಡ್ರೆ ಅಂತ ಹೇಳ್ಬಿಟ್ಟು ತಗೊಂಡಿರೋದು. ಒಂದು ಪ್ಯಾಕೆಟ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ, ಅಮ್ಮ ಬಂದವಾಗೋ ಏನೋ. ಇನ್ನೊಂದಿದ್ರೆ ಇನ್ನು ಸರಿ ಕಾಣಿಸ್ತು ಕಣ್ಣಿಗೆ ಅಂತ ಹೇಳಿ ಇನ್ನು ಅದನ್ನು ತಗೊಂಡು ಹೇಗೋ ನೈವೇದ್ಯಕ್ಕೆ ಸ್ವೀಟ್ ಮಾಡಬೇಕಲ್ಲ ಅಂತ ಹೇಳಿ ಈ ಥರ ಸ್ವೀಟ್ನ ಮಾಡಿಬಿಟ್ಟೆ. ಒಂದೊಂದ್ಸಲಿ ಚೆನ್ನಾಗಿ ಬರುತ್ತೆ, ಒಂದೊಂದು ಶೇಪಲ್ಲಿ ಬಂದಿರುತ್ತೆ. ಇನ್ನಾದರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನು ಪೂಜೆನೂ ಅಷ್ಟೇ, ನಾನು ಮಾಡಿರೋ ನೈವೇದ್ಯ ದೇವ್ರಿಗೆ ಇಟ್ಬಿಟ್ಟು ಪೂಜೆನೂ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ. ನನಗೆ ಚಿಕ್ಕ ಮಕ್ಕಳಲ್ಲಿ ಏನು ಗೊತ್ತಾ, ದೇವ್ರಿಗೆ ನೈವೇದ್ಯಕ್ಕೆ ಅಂತಂದರೆ ಬರೀ ಸ್ವೀಟೇನೇನೋ ಖಾರ ಇಡೋದಿಲ್ವೇನೋ ಅಂದ್ಕೊಂಡಿದ್ದೆ. ಅಂದರೆ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಆ ರೀತಿ ಅಂದ್ಕೊಂಡಿದ್ದೆ. ಆಮೇಲೆ ದೊಡ್ಡವಳು ಹಾಕ್ತಾ ಆವಾಗ ಗೊತ್ತಾಯಿತು, ಇಲ್ಲ ಮೊಸರನ್ನ ಮಾಡ್ತಾರೆ, ಮತ್ತು ಪುಳಿಯೋಗರೆ ಮಾಡ್ತಾರೆ, ಹುಳಿಯನ್ನ ಮಾಡ್ತಾರೆ, ಟೊಮೆಟೊ ಬಾತ್. ನಮ್ಮ ಕೈಲಿ ಯಾವುದಾದ್ರೆ ಅದು ದೇವ್ರಿಗೆ ಪ್ರಸಾದಕ್ಕೆ ಕೊಡ್ತಿರಲ್ಲ. ಅದು ನಾನು ನೋಡಿದ್ದು ಈ ಗಣೇಶನ ಹಬ್ಬಗಳು ಬಂದವಾಗ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ವ, ಅವಾಗ ನೋಡಿ ತಿಳ್ಕೊಂಡಿದ್ದೆ. ಅದುವರೆಗೂ ಒಂದು ಗೊತ್ತಿರಲಿಲ್ಲ. ಯಾವ ದೇವಸ್ಥಾನಗಳಿಗೋದ್ರೂ ಜಾಸ್ತಿ ನನ್ನ ಕೈಯಲ್ಲಿ ಲಾಡುನ ಇಡ್ತಾ ಇದ್ದಿದ್ದು. ಅದಕ್ಕೋಸ್ಕರ ನಾನು ಏನು ಅಂತಂದರೆ ನೈವೇದ್ಯ ಅಂತಂದರೆ ಸ್ವೀಟ್ ಒಂದೇನೇನು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ದೊಡ್ಡವಳು ಹಾಕ್ತಾ ಎಲ್ಲ ತಿಳ್ಕೊಂಡು ಪೂಜೆಗಳಂದರೆ ನನಗೆ ಇಂಟ್ರೆಸ್ಟ್ ಏನು ಅಂದರೆ ನಮ್ಮಮ್ಮ ಚೆನ್ನಾಗಿ ಪೂಜೆ ಮಾಡೋರು. ಇನ್ನು ನಾನು ನಮ್ಮಪ್ಪ ಸೇರಿಕೊಂಡು ಅಮ್ಮನ್ನ ಬೈತಾ ಇದ್ರಿ, ಯಾವಾಗೂ ಪೂಜೆ ಅಂತಲೇ ಇರ್ತೀಯ, ಮತ್ತು ತಲೆನೋವು, ಮೈನೋವು, ಕಾಲು ನೋವು, ಇದು ನೋವು ಅದು ನೋವು ಅಂತಲೇ ಇರ್ತೀಯ ಅಮ್ಮಮ್ಮ. ದೇವ್ರು ನಿನ್ನ ಕಣ್ ತೆಗೆದು ನೋಡೋದಿಲ್ವಾ, ನೀನು ಪೂಜೆ ಮಾಡ್ದೀರಾ ಇರು ಅವಾಗ ನೋಡ್ತಾರೆ ಅಂತಲೂ ನಾನು ಅಪ್ಪ ಜೊತೆ ಸೇರ್ಕೊಂಡು ಅಮ್ಮನ ಕಿಂಡಲ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು ವರ್ಷದೊಳಗಡೆ ಮದುವೆ ಎಲ್ಲ ಸೆಟ್ ಆಯಿತು. ಆವಾಗ ನನಗೆ ಪೂಜೆ ಮಾಡೋದು, ದೇವ್ರಿಗೆ ನಮಸ್ಕಾರ ಹಾಕೋದು, ಅಮ್ಮ ಯಾವ ರೀತಿ ಮಾಡ್ತಾರೆ, ಯಾವ ಥರ ಪೂಜೆ ಮಾಡ್ತಾರೆ ಇದೆಲ್ಲ ನೋಡಿಕೊಂಡು ಕಲ್ತ್ಕೊಂಡಿದ್ದು. ಅಂದರೆ 50-50 ಅಷ್ಟೊಂದು ಕ್ಲಾರಿಟಿಯಾಗಿ ಕ್ಲಿಯರಾಗಿ ನನಗೆ ಬರ್ತಾ ಇರಲಿಲ್ಲ. ಅಮ್ಮ ಚೆನ್ನಾಗಿ ಮಾಡೋರು ಪೂಜೆ. ಆಮೇಲೆ ಮಕ್ಕಳು ಆದಮೇಲೆ ಅವಾಗೆಲ್ಲ ಆಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು. ಅಯ್ಯೋ ಮಕ್ಕಳಿಗೆ ಇದಾಗಬೇಕು, ಅದಾಗಬೇಕು, ಒಳ್ಳೇದಾಗಬೇಕು, ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು, ದೇವ್ರನ್ನ ನಂಬಬೇಕು, ಕಷ್ಟ ಬಂದರೂ ಸುಖ ಬರಲು ದೇವ್ರನ್ನ ನಂಬಿದ್ರೆ ನಮಗೆ ಇವತ್ತಿಲ್ಲ ನಾಳೆ ಒಳ್ಳೇದಾಗುತ್ತೆ ಅನ್ನೋದು ಜಾಸ್ತಿ ನಂಬಿಟ್ಟೆ. ಇವಾಗ ಕಂಪಲ್ಸರಿ ಪೂಜೆ ಇರಲೇಬೇಕು, ಮಾಡಲೇಬೇಕು. ಶುಕ್ರವಾರ ಇನ್ನು ಪೂಜೆ ಆಗಿಲ್ಲ, ಮಂಗಳವಾರ ಪೂಜೆ ಆಗಿಲ್ಲ ಅಂದರೆ ಅವತ್ತು ಏನೋ ಒಂದು ಸಪೋಸ್ ಏನೋ ಬೈ ಮಿಸ್ ಆಗಿ ನನಗೆ ನನ್ನ ಮಗಗೆ ಆಗಲಿ, ನನಗೆ ನನ್ನ ಮಗಳಿಗೆ ಆಗಲಿ, ಇಲ್ಲ ನಮ್ಮ ಮನೆಯವ್ರಿಗೆ ನನಗೆ ಆಗಲಿ, ಏನಾದರೂ ಮಾತಾಡ್ತಾ ಒಂದು ಮಾತೇನಾದರೂ ನನಗೆ ನೋವು ಕೊಡೋ ಥರ ಅವ್ರು ಅಂದ್ಬಿಟ್ರು ಅಂತ ಅಂದ್ಕೊಳ್ಳಿ, ಇವತ್ತು ಪೂಜೆ ಮಾಡಿಲ್ಲ ನನಗೆ ಅದಕ್ಕೆ ಹಿಂಗಾಗಿದ್ದು ಅಂತ ಹೇಳಿಬಿಟ್ಟು ಮಾರನೇ ದಿವಸನೇ ಅಂದರೆ ಅವತ್ತೇ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ ಪೂಜೆಗೆ. ಇನ್ನು ಬೆಳಗ್ಗೆನೇ ಎದ್ದು ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗಿನ ಜಾವನೇ ಎದ್ದು 5:30-6 ಗಂಟೆಗೆಲ್ಲನೂ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟಿದ್ದೀನಿ ಅಂತಂದರೆ ನನಗೆ
ನನಗೆ ಫುಲ್ಲು ಮನೆಯಲ್ಲೆಲ್ಲ ಪಾಸಿಟಿವ್ ವೈಬ್ಸ್ ಬಂದುಬಿಟ್ಟಿದೆ. ಇವಾಗ ಓಕೆ ಅಂತ ಅನಿಸುತ್ತೆ. ಅಂದರೆ ನನ್ನ ಫೀಲ್ ಆ ರೀತಿ. ನಾನಂತೂ ಜಾಸ್ತಿನೇ ದೇವ್ರನ್ನ ನಂಬ್ತೀನಿ. ನನ್ನ ಮಕ್ಳಿಗೂ ನಾನು ಇದೇ ಹೇಳ್ಕೊಟ್ಟಿದ್ದೀನಿ. ಎಲ್ಲಿ ಹೋಗ್ಬೇಕಂದ್ರೂ ಸರಿ ನಮ್ಮ ಗ್ರಾಮ ದೇವತೆ ದೇವ್ರನ್ನ ದರ್ಶನ ಮಾಡಿಕೊಂಡೇ ಹೋಗಬೇಕು. ಏನು ಕಷ್ಟ ಬಂದರೂ ಸರಿ ನಾವು ಹೋಗಿ ಮನೆ ದೇವ್ರ ಹತ್ರ ನಮ್ಮ ಗ್ರಾಮ ದೇವತೆ ಅಂದರೆ ನಾವು ಯಾವ ದೇವ್ರನ್ನ ನಂಬಿದ್ದೀರೋ ಆ ದೇವ್ರ ಹತ್ರ ಹೇಳ್ಕೊಂಡಿದ್ದೀರಿ ಅಂತಂದರೆ ಅದು ಇವತ್ತಿಲ್ಲ ನಾಳೆ ಹಾಗೆ ಆಗುತ್ತೆ. ಕಂಪಲ್ಸರಿ ಒಳ್ಳೇದಾದರೆ ಅದು ಹಾಗೆ ಆಗುತ್ತೆ ಅಂತ ಮಕ್ಕಳ ಹತ್ರ ಕಂಪಲ್ಸರಿ ಹೇಳ್ತಾನೆ ಇರ್ತೀನಿ. ಅವರು ಅದನ್ನೇ ಫಾಲೋ ಆಗ್ತಾರೆ. ನಮ್ಮ ಮನೆಯವರು ಅಷ್ಟೇ ಪೂಜೆದ್ರಲ್ಲಿ ನಾನು ನಮಸ್ಕಾರ ಹಾಕೋವಾಗ ಬಂದೇನೋ ನಮಸ್ಕಾರ ಹಾಕಬೇಕು, ಬೊಟ್ಟಿಟ್ಕೊಂಡು ಹೋಗಬೇಕು ಅಷ್ಟರಲ್ಲೇ ಇರ್ತಾರೆ ನಮ್ಮ ಮನೆಯವರು. ಬಟ್ ಮಕ್ಕಳಿಗೆ ಇಬ್ಬರಿಗೂ ನನ್ನ ಮಗಗೂ ಸೇಮ್ ಅದನ್ನೇ ಹೇಳ್ಕೊಟ್ಟಿದ್ದೀನಿ, ನನ್ನ ಮಗಳಿಗೂ ಸೇಮ್ ಅದನ್ನೇ. ಇನ್ನು ಇಲ್ಲಿ ಬಂದು ಪುದೀನ ಚಟ್ನಿ ಮಾಡ್ತಿದ್ದೆ. ತುಂಬ ಚೆನ್ನಾಗಿರುತ್ತೆ ಪುದೀನ ಚಟ್ನಿ. ಪುದೀನ, ಟೊಮೆಟೊ, ಕಡಲೆ ಬೀಜ, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆ ಹಣ್ಣು, ಕಲ್ಲುಪ್ಪು ಇಷ್ಟು ಮಾತ್ರನೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ರುಬ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಈ ದೋಸೆ, ಇಡ್ಲಿ, ಚಪಾತಿ, ಪೂರಿ, ವೈಟ್ ರೈಸು, ಮುದ್ದೆಗೆ ಸಮೇತ ಒಳ್ಳೆ ಕಾಂಬಿನೇಷನ್. ಒಂದ್ಸಲಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಬಾಯಿಗೂ ಅಷ್ಟೇ ನಮಗೆ ರುಚಿ ಸ್ವಲ್ಪ ಹೆಚ್ಚು ಮಾಡುತ್ತೆ. ಅಂದರೆ ನಾರ್ಮಲ್ ಚಟ್ನಿಗಳಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟು, ಡಿಫ್ರೆಂಟ್ ರುಚಿ ಇರುತ್ತೆ. ಮೇಯ್ನ್ ಇದಕ್ಕೇನು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿನೂ ಬೇಡ, ಖಾರದ ಪುಡಿನೂ ಬೇಡ, ಹಸಿಮೆಣ್ಸಿನ್ಕಾಯಿ ಕಂಪಲ್ಸರಿ ಇರಬೇಕು. ಒಂದು ವಾರ ಆಗಿದೆ ಮೈದಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ. ಹಸಿಮೆಣ್ಸಿನ್ಕಾಯಿನೇ ಇರಲಿಲ್ಲ. ಇನ್ನು ಬೆಳಗ್ಗೆ ಬಂದಿತ್ತಪ್ಪ ಅಂತ ಹೇಳಿಬಿಟ್ಟು ಒಂದು 30-40 ರೂಪಾಯಿಗೆ ಹಸಿಮೆಣ್ಸಿನ್ಕಾಯಿನೇ ತೊಗೊಂಡ್ಬಿಟ್ಟೆ. ಅದು ಜಾಸ್ತಿ ತಿನ್ನೋದು ಇಲ್ಲ, ಯೂಸ್ ಮಾಡೋದಿಲ್ಲ ನಾನು. ಬಟ್ ಹಸಿಮೆಣ್ಸಿನ್ಕಾಯಿ ಮೈದಲ್ಲಿ ಇರಬೇಕು. ಯಾವಾಗಾದರೂ ಏನಾದರೂ ಬಾಯಿ ಕೆಟ್ಟೋಗಿದೆ ಇದು ಮಾಡಲೇಬೇಕು ಅಂದವಾಗ ಅದು ರಾತ್ರಿ 9 ಗಂಟೆ 10 ಗಂಟೆದಲ್ಲಾದರೂ ಸರಿ ನಾನು ಮಾಡಿಕೊಂಡು ತಿಂದ್ಬಿಡ್ತೀನಿ. ಬಾಯಿಗೆ ಸ್ವಲ್ಪ ರುಚಿ ಇರಬೇಕು ಅಷ್ಟೇ. ಸಪ್ಪೆ ಇತ್ತು ಅಂತಂದರೆ ತಿನ್ನೋದಕ್ಕೆ ಹೋಗಲ್ಲ. ಮನೆಯಲ್ಲಿ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ತಿಂತೀರಿ. ಇನ್ನು ಇಲ್ಲಿ ಬಂದು ಮಾಡಿಬಿಟ್ಟೆ. ಚಟ್ನಿ ಅಂತೂ ಸೂಪರಾಗಿತ್ತು. ಇವತ್ತಿನ ಅಡುಗೆಗಳು ಮಾತ್ರ ವೈಟ್ ರೈಸು ಮತ್ತು ಹೆಸರು ಕಾಳು ಸಾರು, ಅಂದರೆ ಬೀನ್ಸು, ಆಲೂಗಡ್ಡೆ ಹಾಕಿ ಹೆಸರು ಕಾಳು ಹಾಕಿ ಮಾಡಿರೋದು ಸಾರಂತೂ ಸೂಪರ್ ಫ್ರೆಂಡ್ಸ್. ಒಂದ್ಸಲಿ ನೀವು ಟ್ರೈ ಮಾಡಿ. ಇನ್ನು ಇದೆಲ್ಲ ಮಾಡಿದ್ಮೇಲೆ ಸ್ವೀಟ್ ಇದೆ, ಚಟ್ನಿ ಇದೆ, ಸಾಂಬಾರಿದೆ, ಅನ್ನನೂ ಇದೆ. ಇದ್ರ ಎಲ್ಲ ಜೊತೆಗೂ ಕಾಂಬಿನೇಷನ್ ಆಗಿ ಇನ್ನೊಂದು ಬೇಕು, ಅದೇ ಸಂಡಿಗೆ, ಇಲ್ಲ ಅಂತಂದರೆ ಹಪ್ಳ. ಇವೆರಡರಲ್ಲಿ ಯಾವುದೋ ಒಂದು ಕಂಪಲ್ಸರಿ ಇರಬೇಕು. ಇದಕ್ಕೆಲ್ಲನೂ ಮಿಕ್ಚರು, ಪಕೋಡ ಇವೆಲ್ಲ ಅಷ್ಟೊಂದು ರುಚಿಯಾಗಿ ಅನ್ಸೋದಿಲ್ಲ. ಮೇಯ್ನ್ ಸಂಡಿಗೆ ಇಲ್ಲಾಂದರೆ ಹಪ್ಳ. ಇದು ಮಾತ್ರ ಇರಲೇಬೇಕು. ಇನ್ನು ಅದನ್ನು ಸಂಡಿಗೆನೂ ಮಾಡಿ ಇಟ್ಬಿಟ್ಟೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಏನೋ ಇತ್ತು ಕವರಲ್ಲಿ, ಈ ಪುಡಿ ಎಲ್ಲ ಆಗಿರೋದಿತ್ತಲ್ಲ ಅದನ್ನು ಎಣ್ಣೆಗೆ ಹಾಕಿ ತೆಗ್ದಿದ್ದೀರಿ ಅಂತಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಬಾಯಿಗೆ ತಿನ್ಬೇಕಾದ್ರೆ. ಇನ್ನೆಲ್ಲ ಮಾಡಿಬಿಟ್ಟಿದ್ದೆ. ಹೊಟ್ಟೆ ಜಾಸ್ತಿ ಹಸಿವಾಗ್ತಾ ಇದೆ. ಇನ್ನೂ ತಿಂದಿರಲಿಲ್ಲ. ಪೂಜೆ ಆಯಿತು, ಮನೆಯಲ್ಲಿ ಕೆಲಸಗಳು ಎಲ್ಲ ಆಯಿತು. ಇನ್ನು ತಿಂದಿರಲಿಲ್ಲ. ಇನ್ನು ತಿನ್ನಬೇಕು. ತಿನ್ನೋದಕ್ಕೂ ಮುಂಚೆ ಈ ಕಡೆ ತಿರುಗಿ ನೋಡ್ತೀನಿ. ನಮ್ಮ ಸ್ಟವ್ ಅಂತೂ ಎಷ್ಟು ಮೆಸ್ಸಿ ಆಗಿದೆ ಅಂತಂದರೆ, ಈ ದೊಡ್ಡ ಸ್ಟವ್ ತೆಗ್ದಿದ್ದು ಅಡುಗೆಗಳು ಮಾತ್ರ ಫಾಸ್ಟಾಗಿ ಆಗುತ್ತೆ, ಗಲೀಜು ಅಷ್ಟೇ ಫಾಸ್ಟಾಗಿ ಆಗುತ್ತೆ. ಇನ್ನು ಅದನ್ನು ಒರೆಸಿ ಇಟ್ಬಿಡೋಣ ಒಂದು ಕಡೆಗೆ. ಆ ಕೆಲಸ ಮುಗೀತು ಅಂತಂದರೆ ಹೊಟ್ಟೆ ತುಂಬ ಹಾಕ್ಕೊಂಡು ತಿನ್ಬಿಟ್ಟು ಒಂದು ಗ್ಲಾಸ್ ಟೀನೋ ಕಾಫಿನೋ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ಬೋದು. ಇಲ್ಲಾಂತಂದರೆ ಆ ಗಲೀಜನ್ನು ನೋಡಿಕೊಂಡು ತಿನ್ಬೇಕಂತನೂ ಅನ್ಸೋದಿಲ್ಲ. ಒಂದೇನು ಗೊತ್ತಾ ಫ್ರೆಂಡ್ಸ್, ಇಷ್ಟೊಂದು ಕ್ಲೀನ್ ಮಾಡಿರ್ತೀರಿ, ಕೌಂಟರ್ ಟಾಪಿಂದ ಹಿಡಿದು ಶಿಂಕಿಂದ ಹಿಡಿದು ಎಲ್ಲ ಕ್ಲೀನ್ ಮಾಡಿರ್ತೀರಿ. ಬಟ್ ಅಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಪ್ಲೇಸಲ್ಲಿ ಗಲೀಜಿತ್ತು ಅಂತಂದ್ರು ಆ ಕ್ಲೀನ್ ಎಲ್ಲಾನು ಕಾಣೋದಿಲ್ಲ. ಆ ಗಲೀಜು ಒಂದು ಕಾಣ್ತಿರೋದೆ ನಮ್ಮ ಕಣ್ಣಿಗೆ. ಯಾಕೆ ಚಾನ್ಸ್ ಕೊಡಬೇಕು ಬೇರೆಯವ್ರು ಮಾತಾಡೋದಕ್ಕೂ ಆಗಲಿ ನಾವು ನೋಡೋದಕ್ಕೂ ಆಗಲಿ. ಅದಕ್ಕೆ ಅದನ್ನು ಕ್ಲೀನ್ ಮಾಡಿಬಿಟ್ಟಿದ್ದೀರಿ ಅಂದರೆ ಕಿಚನ್ ಫುಲ್ ಕ್ಲೀನ್ ಆಗೋಗುತ್ತೆ. ಇನ್ನು ಅದನ್ನು ಕ್ಲೀನ್ ಮಾಡಿಬಿಟ್ಟು ಇನ್ನು ಈಗ ಒಂದು ಪ್ಲೇಟ್ಗೆ ಊಟ ಹಾಕ್ಕೊತಾ ಇದ್ದೆ, ಊಟ ಮಾಡೋಣ ಅಂತ ಹೇಳಿ. ಅದಕ್ಕೂ ಮುಂಚೆ ನಾನು ಮಾಡಿರೋ ಜಾಮೂನ್ ಅಂತೂ ಎಷ್ಟು ಸ್ಮೂತಾಗಿದೆ ಗೊತ್ತಾ. ಅಂದರೆ ಅದು MTR ಪ್ಯಾಕೆಟ್ ಮಾತ್ರ ಸಖತ್ತಾಗಿದೆ. ನನ್ನ ಕೈಯಲ್ಲೇನೋ ಮ್ಯಾಜಿಕ್ ಅಂತ ಅಲ್ಲ, ಪ್ಯಾಕೆಟ್ ಅಂತೂ ತುಂಬಾ ಸೂಪರ್ ಆಗಿದೆ. ಯಾವಾಗ ಮಾಡಿದ್ರು ನನಗೆ ಅದೇ ಥರನೇ ಬರುತ್ತೆ. ಹೊಟ್ಟೆ ತುಂಬ ಊಟ ಮಾಡಿದ್ದು ಆಯಿತು. ಇನ್ನು ಹೇಗೋ ರೆಡಿ ಆಗಿದ್ರಲ್ವ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಹುಷಾರಿಲ್ದಿರ ಆದವಾಗಿಂದನೂ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ. ಹೋಗಿ ದೇವ್ರ ದರ್ಶನನೂ ಮಾಡ್ಕೊಂಡು ಬಂದುಬಿಟ್ಟಿದ್ದೀರಿ ಅಂತಂದರೆ ಇವತ್ತಿನ ದಿನ ಸ್ವಲ್ಪ ಪೀಸ್ಫುಲ್ಲಾಗಿ ಪ್ರಶಾಂತವಾಗಿರುತ್ತೆ. ನಮ್ಮೂರ ದೇವಸ್ಥಾನದಲ್ಲಿ ಆಷಾಢ ಶುಕ್ರವಾರಗಳು ಬಂದಿರೋದ್ರಿಂದ ಏನು ಅಂತಂದರೆ ಶುಕ್ರವಾರ, ಮಂಗಳವಾರ ಯಾವ ವಾರ ಆದ್ರೂ ಇದೇ ಥರ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇನ್ನು ದೇವ್ರ ದರ್ಶನನೂ ಮಾಡಿಕೊಂಡು ಇನ್ನು ಮನೆಗೆ ವಾಪಸ್ ಬಂದ್ರಿ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರ ಗ್ರಾಮ ದೇವತೆಗೆ ನೀವು ಅಷ್ಟೇ ನಮಸ್ಕಾರ ಹಾಕ್ಕೊಳ್ಳಿ. ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.